ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಅಪ್ಕಮಿಂಗ್ WRD ಎ ನೋಟಿಫಿಕೇಶನ್ ಇದೆ, ಅದರದ್ದು ಸಿಲೆಬಸ್ ಏನಿದೆ ಮತ್ತು JEದು ಸಿಲೆಬಸ್ ಏನಿದೆ, ಇವು ಎರಡರದ್ದು ಏನಂತಂದರೆ ಸಿಲೆಬಸ್ ಏನಿರುತ್ತೆ ಮತ್ತು ಯಾವ ಥರ ನೀವು ಸ್ಟಾರ್ಟ್ ಮಾಡ್ಬೋದು ಸಿಲೆಬಸ್ನ, ಅಂದರೆ ಯಾವ್ಯಾವ ಸಬ್ಜೆಕ್ಟ್ ಇದೆ, ಅದರಿಂದ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾವುದಿದೆ ಅದನ್ನು ನಿಮಗೆ ಅರ್ಥ ಆಗುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ. ಮತ್ತು 2017ರಲ್ಲಿ WRD ಎ ನೋಟಿಫಿಕೇಶನ್ ಬಂದಿತ್ತು, 2020ರಲ್ಲಿ ಒಂದು ನೋಟಿಫಿಕೇಶನ್ ಬಂದಿತ್ತು. ಸೊ ಎರಡರದ್ದು ಏನಂತಂದರೆ ಅನಾಲಿಸಿಸು ಮತ್ತು ಸಬ್ಜೆಕ್ಟ್ ವೈಸ್ ವೇಟೇಜ್ ಏನಿದೆ, ರೈಟ್. ಸೊ ಅವೆರಡನ್ನೂ ಡಿಸ್ಕಸ್ ಮಾಡಿ ಏನಂತಾರೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಏನಿದೆ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ, ರೈಟ್. ಸೊ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೆ ವಿಡಿಯೋಸು ನಿಮಗೋಸ್ಕರ ಬರ್ತಾ ಇರುತ್ತೆ. ಸೊ ಎಲ್ಲ ಕರ್ನಾಟಕದಲ್ಲಿ ಯಾರ್ಯಾರು JE ಪ್ರಿಪೇರ್ ಆಗ್ತಿದೆ ನಿಮ್ಗೆಲ್ಲರಿಗೂ ಈ ವಿಡಿಯೋ ತುಂಬ ಹೆಲ್ಪ್ ಆಗ್ತದೆ ಅಂತ ನಾನು ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಸೊ ಫಸ್ಟು ನಿಮ್ಗೆಲ್ಲರಿಗೂ ಗೊತ್ತಿದೆ ಏನಂತಂದರೆ ಈ ಅಪ್ಕಮಿಂಗ್ WRD ಎಕ್ಸಾಮು ತುಂಬ ಜನ ಕ್ವಶನ್ ಇದೆ ಯಾವಾಗ ಬರುತ್ತೆ ಅಂತ. ನೋಡಿ, ಯಾವಾಗ ಬರುತ್ತೆ ಅಂತ ನೀವು ನೋಡ್ಕೊಂಡು ಕೂತ್ಕೊಂಡ್ರೆ ನೀವು ಓದೋದಾಗೋದಿಲ್ಲ. ಸಿಂಪಲ್ ಆಗಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಒಂದು. ಸೊ ಇದು ಆಲ್ರೆಡಿ ಫೈನಲೈಸ್ ಆಗಿದೆ. 100 AE ಪೋಸ್ಟ್ ಇದೆ, ರೈಟ್. ಆಮೇಲೆ 300 JE ಪೋಸ್ಟ್ ಇದೆ. ಸೊ ಇದಂತೂ ಕನ್ಫರ್ಮ್ ಆಗಿದೆ, ಎರಡೂ ಕನ್ಫರ್ಮ್ ಆಗಿದೆ, ರೈಟ್. ಸೊ ಈ 100 AE ಪೋಸ್ಟು ಮತ್ತು 300 AE ಪೋಸ್ಟು ಯಾವಾಗ ಬರುತ್ತೆ ಅಂತ. ಸೊ ಸಿಂಪಲ್ ಆಗಿ ಹೇಳ್ತೀನಿ, ಇದು ಲಾಸ್ಟ್ ಸ್ಟೆಪ್ಪಲ್ಲಿದೆ. ದಟ್ ಈಸ್ ಓನ್ಲಿ ರಿಸರ್ವೇಷನ್ ಫೈನಲ್ ಆಗೋದಿದೆ. ಸೊ ರಿಸರ್ವೇಷನ್ ಆಲ್ಮೋಸ್ಟ್ ಆ್ಯಕ್ಚುಲಿ ಇದು ಎಲೆಕ್ಷನ್ಗಿಂತ ಮುಂಚೆನೇ ಬರ್ತಾ ಇತ್ತು, ಬಟ್ ರಿಸರ್ವೇಷನ್ ಇನ್ನೂ ಆಗಿರಲಿಲ್ಲ. ಸೊ ಕೋಡ್ ಆಫ್ ಕಂಡಕ್ಟ್ ಇತ್ತು, ರಿಲೀಸ್ ಮಾಡೋಕ್ಕೆ ಬಿಡಲಿಲ್ಲ, ರೈಟ್. ಸೊ ಅದಕ್ಕೆ ರಿಸರ್ವೇಷನ್ ಫೈನಲ್ ಆದ ತಕ್ಷಣ ಈ ನೋಟಿಫಿಕೇಶನ್ ತುಂಬ ಬೇಗ ರಿಲೀಸ್ ಆಗುತ್ತೆ. ರಿಲೀಸ್ ಆದಮೇಲೆ ಲೇಟ್ ಆಗುತ್ತೆ ಸರ್ ಎಕ್ಸಾಮ್ ಆಗೋಕ್ಕೆ, ಯಾಕಷ್ಟು ಟೆನ್ಷನ್ ಮಾಡ್ಕೋತಾ ಇದ್ದೀರಾ ಅಂತ ನೀವು ಅನ್ಬೋದು. ಬಟ್ ನಿಮಗೆ ಗೊತ್ತಿದೆ ವಿಕಾಸ್ ಅವರು ಇನ್ನೂ ಇದ್ದಾರೆ KPS ಅಲ್ಲಿ, ರೈಟ್. ಡೋಂಟ್ ಲೂಸ್ ಹೋಪ್. ಸೊ ಅವರು ಬೇಗ ಮಾಡಿಸ್ತಾರೆ. 6 ತಿಂಗಳ ಒಳಗಡೆ ಇಲ್ಲ 7 ತಿಂಗಳ ಒಳಗಡೆ ಎಕ್ಸಾಮ್ ಆಗ್ಬೋದು. 6 ತಿಂಗಳು ಅಂದರೂ ತುಂಬ ಕಡಿಮೆ ಟೈಮ್ ಇದೆ AEಗೆ, ಬಿಕಾಸ್ ನೀವು ಸೈಡ್ ಬೈ ಸೈಡ್ ಪಾರ್ಟ್ ಟೈಮ್ ಆಗಿ ಪ್ರಿಪ್ರೇಷನ್ ಮಾಡಿದ್ರೆ, ಓಕೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಸೊ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಸೊ ಎಲ್ಲರಿಗೂ ಒಂದು ಕ್ವಶನ್ ಬರುತ್ತೆ, ಯಾವಾಗಲೂ ನಾವು ಸ್ಟಾರ್ಟ್ ಮಾಡಬೇಕಂತಂದರೆ ಸಿಲೆಬಸ್. ಬಿಕಾಸ್ ನೋಟಿಫಿಕೇಶನ್ ಬಂದಿಲ್ಲ ಸರ್, ಸಿಲೆಬಸ್ ಇಲ್ಲಿ ನಾವು ಓದೋದು, ಯಾವ ಸಬ್ಜೆಕ್ಟ್ ಅಂತ ಓದೋದು, ಯಾವ್ದು ಬಿಡೋದು, ಇದು ಎಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನಾನೇನು ಮಾಡಿದ್ದೀನಿ ಅಂತಂದರೆ ನಿಮ್ಮೆಲ್ಲರಿಗೆ ಒಂದು ಕಾಮನ್ ಸಿಲೆಬಸ್, ಕಾಮನ್ ಸಬ್ಜೆಕ್ಟ್ಸ್, ವಾಟ್ ಆರ್ ದೋಸ್ ಇಂಪಾರ್ಟೆಂಟ್. ಸೊ ದೋಸ್ ವಾಟ್ ಆರ್ ದ ಡಿಫರೆಂಟ್ ಸಬ್ಜೆಕ್ಟ್ ಐ ಹ್ಯಾವ್ ಲಿಸ್ಟೆಡ್ ಹಿಯರ್. ದೀಸ್ ಆರ್ ಫ್ರಮ್ ದ my experience as well as from the previous 2017 and 2020 ಎಕ್ಸಾಮ್ ಪೇಪರ್ನ ಅನಲೈಸ್ ಮಾಡಿದಾಗ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸು ಇವೆಲ್ಲ ಬಂದಿದೆ, ರೈಟ್. ಸೊ ಅದನ್ನು ನಾವು ಈಗ ನೋಡೋಣ. ಸೊ AE ಸಿಲೆಬಸ್ ಏನಿರ್ಬೋದು, ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರ್ಬೋದು. ಫಸ್ಟು ಇವೆಲ್ಲ ಸಬ್ಜೆಕ್ಟ್ಸ್ ಇದೆ. ಸೊ ದೀಸ್ ಆರ್ ಆಲ್ ದ ಸಬ್ಜೆಕ್ಟ್ಸು. ಸೊ ಈ ಸಬ್ಜೆಕ್ಟ್ಸಲ್ಲಿ ಫಸ್ಟ್ ಬರ್ಬಿಟ್ಟು ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್. ಇದ್ರದ್ದು ಡೆಪ್ತಲ್ಲಿ ಏನೇನು ಬರುತ್ತೆ ಅದನ್ನು ನಾನು ತೋರಿಸ್ಕೊಡ್ತೀನಿ ಆಮೇಲೆ. ಸೊ ಫಸ್ಟು ಸಬ್ಜೆಕ್ಟ್ ಬಂದ್ಬಿಟ್ಟು ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್. ಇದರಲ್ಲಿ ವಾಟರ್ ಸಪ್ಲೈನೂ ಬರುತ್ತೆ, ಅದಾದಮೇಲೆ ಏನಂತಂದರೆ ಟ್ರೀಟ್ಮೆಂಟು ಏನಿದೆ ನಮ್ಮದು ಸಿವೇಜ್ ವಾಟರು ಅದನ್ನು ಬರುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಸಾಯಿಲ್ ಮೆಕ್ಯಾನಿಕ್ಸ್ ಫೌಂಡೇಶನ್ ಇಂಜಿನಿಯರಿಂಗ್. ಸಾಯಿಲ್ ಮೆಕ್ಯಾನಿಕ್ಸಲ್ಲಿ ಏನೇನು ಬರುತ್ತೆ ಅದನ್ನು ಹೇಳ್ಕೊಡ್ತೀನಿ. ಬಟ್ ಇದು ಎರಡು ಸಬ್ಜೆಕ್ಟ್ ಇವಾಗ ವೆರಿ ಇಂಪಾರ್ಟೆಂಟ್ ಇದೆ. ಥರ್ಡ್ ಒನ್ನು ಎಸ್ಟಿಮೇಟಿಂಗ್ ಕಾಸ್ಟಿಂಗ್. ಸ್ವಲ್ಪ ಈಗ ಕಮ್ಮಿ ಆಗ್ತಾ ಇದೆ, ಬಟ್ ಇದು ಆಲ್ಮೋಸ್ಟ್ ಎಲ್ಲ ಎಕ್ಸಾಮಲ್ಲೂ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಮಿನಿಮಮ್ 5ರಿಂದ 8 ಕ್ವಶನ್ ಅಂತೂ ಬಂದೇ ಬರುತ್ತೆ ಎಸ್ಟಿಮೇಟಿಂಗ್ ಕಾಸ್ಟಿಂಗಿಂದ. ಸೊ ಸಾಯಿಲ್ ಮೆಕ್ಯಾನಿಕ್ಸಿಂದ ಎಷ್ಟು ಕ್ವಶನ್ ಬಂದಿತ್ತು ಲಾಸ್ಟ್ ಇಯರ್ ಪೇಪರಲ್ಲಿ ಅದನ್ನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟು ಸ್ಟ್ರೆಂತ್ ಆಫ್ ಮಟೀರಿಯಲ್, ರೈಟ್. ಸೊ ಸ್ಟ್ರೆಂತ್ ಆಫ್ ಮಟೀರಿಯಲ್ ತುಂಬ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟು ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್, ಅದಾದಮೇಲೆ ಏನಂತಂದರೆ ಸರ್ವೆ, ರೈಟ್. ಸರ್ವೆಯಿಂಗು ವೆರಿ ವೆರಿ ಇಂಪಾರ್ಟೆಂಟು. ಯಾವುದೇ ಒಂದು ಪೇಪರ್ ತೊಗೊಳ್ಳಿ, AE ಇರಲಿ JE ಇರಲಿ, ಆ ಒಂದು ಪೇಪರಲ್ಲಿ ಮಿನಿಮಮ್ಮು ಈ JE ಅಂತೂ ಮಿನಿಮಮ್ 10ರಿಂದ 15 ಕ್ವಶನ್ ಕೊಡ್ತಾರೆ. AEಯಲ್ಲಿ 5ರಿಂದ 8 ಕ್ವಶನ್ ಅಂತೂ ಫಿಕ್ಸ್ ಇರುತ್ತೆ ಸರ್ವೆದು. ಸೊ ಸರ್ವೆನ ಯಾರು ಮರೆಯೋಕ್ಕೆ ಹೋಗಬೇಡಿ, ಮಿಸ್ ಮಾಡೋಕ್ಕೂ ಹೋಗಬೇಡಿ, ಚೆನ್ನಾಗಿ ಓದಿ. ನಾವು ಕಮಿಂಗ್ ಟು ನೆಕ್ಸ್ಟ್ ಸಬ್ಜೆಕ್ಟ್, 7th ಸಬ್ಜೆಕ್ಟ್ ಸ್ಟ್ರಕ್ಚರಲ್ ಅನಾಲಿಸಿಸ್ ಅಂತ ಇದೆ, ರೈಟ್. ಸೊ ಇದ್ರ ಮೇಲೆ ಕ್ವಶನ್ ಜಾಸ್ತಿ ಆಗೋ ಚಾನ್ಸಸ್ 100% ಇರುತ್ತೆ. ಯಾಕೆಂದರೆ ಇದು AE ಲೆವೆಲ್ಗೆ BE ಅವರಿಗೆ ಅಲೋ ಮಾಡ್ತಾ ಇರ್ತಾನೆ. ಸೊ ಎಲ್ಲ ಸಬ್ಜೆಕ್ಟ್ಸು ಇದ್ದೇ ಇರುತ್ತೆ ಇದಕ್ಕೆ. ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನು. ಸೊ ಈ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗಲ್ಲಿ ರೈಲ್ವೆ, ಟನಲ್, ಏರ್ಪೋರ್ಟ್, ಹಾರ್ಬರ್ ಇವು 4 ಓದಬೇಕಾ ಸರ್ ಅಂತ ಕೇಳ್ತಾ ಇದ್ದೀರಾ. ಸೊ ನಾನು ಹೇಳ್ತಾ ಇರೋದು ಇವು ರೈಲ್ವೆ, ಟನಲ್, ಏರ್ಪೋರ್ಟ್, ಹಾರ್ಬರಲ್ಲಿ ಇಂಪಾರ್ಟೆಂಟ್ ಏನಿರುತ್ತೆ ನೀವು ಓದಲೇಬೇಕಾಗುತ್ತೆ, ರೈಟ್. ಸೊ ಈ 4 ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿರುತ್ತೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿರುತ್ತೆ ಅದನ್ನು ನೀವು ಓದಬೇಕಾಗುತ್ತೆ. ಸೊ ಇದರಲ್ಲಿ ನೆಕ್ಸ್ಟ್ ಸಬ್ಜೆಕ್ಟ್ ಏನು ಬರುತ್ತೆ ಅಂತಂದರೆ RCC ಇದೆ,
ಫ್ಲೂಯಿಡ್ ಮೆಕ್ಯಾನಿಕ್ಸ್ ಆ್ಯಂಡ್ ಹೈಡ್ರೋಲಿಕ್ಸ್ ಬರುತ್ತೆ. ಆಮೇಲೆ ಬಿಲ್ಡಿಂಗ್ ಮಟೀರಿಯಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಬರುತ್ತೆ, ರೈಟ್. ಸ್ಟೀಲ್ ಸ್ಟ್ರಕ್ಚರ್ ಬರುತ್ತೆ, ಸ್ಟೀಲ್ ಸ್ಟ್ರಕ್ಚರ್ ಓದಬೇಕಾಗುತ್ತೆ ನೀವು. ಇರಿಗೇಷನ್ ಆ್ಯಂಡ್ ಹೈಡ್ರಾಲಜಿ ಇಂಜಿನಿಯರಿಂಗ್, ಕಾಂಕ್ರೀಟ್ ಟೆಕ್ನಾಲಜಿ, ಬ್ರಿಡ್ಜ್ ಇಂಜಿನಿಯರಿಂಗ್, PSC ಎನ್ವೈರ್ಮೆಂಟಲ್ ಸ್ಟಡೀಸ್, ರೈಟ್. ಸೊ ಇದನ್ನು ನೀವು ಓದಬೇಕಾಗುತ್ತೆ, ಎನ್ವೈರ್ಮೆಂಟಲ್ ಸ್ಟಡೀಸ್, ರೈಟ್. ಸೊ ಇದಿಷ್ಟು ಏನು ನಾನು ನಿಮಗೆ ಹೇಳ್ಕೊಟ್ಟಿರೋದು ಇವಾಗ ಅಂತಂದರೆ, ನೀವೇನು ನೋಡಬೇಕು ಅಂತಂದರೆ ಇವು ಸಬ್ಜೆಕ್ಟ್ನ ಹೇಳ್ತಾ ಇರೋದು. ಈಗ ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ, ಸರ್ ಬರೀ ನೀವು RCC ಅಂತ ಬರೆದ್ರೆ, ಬರೀ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಂತ ಬರೆದ್ರೆ ಅದ್ರ ಒಳಗಡೆ ನಾವು ಏನು ಓದ್ಬೇಕು ಸರ್ ಅಂತ ಎಲ್ಲರಿಗೆ ಡೌಟ್ ಇರುತ್ತೆ. ಸೊ ಈಗ ನಾನೇನು ಅಂತಂದರೆ ಆಲ್ರೆಡಿ WRD ಆಯಿತಾ, WRD 2020 ಮತ್ತು 2017ರಲ್ಲಿ ಏನು ಸಿಲೆಬಸ್ ಕಾಪಿ ಕೊಟ್ಟಿದ್ರಲ್ಲ ಅದನ್ನು ಡೀಟೇಲ್ ಆಗಿ ಒಂದ್ಸಲ ತೋರಿಸ್ತೀನಿ. ಸೊ ದಟ್ ನಿಮಗೂ ಕ್ಲಿಯರ್ ಆಗಿ ಕನ್ಫರ್ಮ್ ಆಗಿ ಗೊತ್ತಾಗ್ಬಿಡುತ್ತೆ ನಾನು ಏನು ಓದಬೇಕು ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಅಂತ. ಓಕೆ, ಸೊ ಬನ್ನಿ ನೋಡೋಣ ಇವಾಗ. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಬಂದ್ಬಿಟ್ಟು ಸಿಲೆಬಸ್ಸು AEE ಸಿವಿಲ್ ಮತ್ತು AE ಸಿವಿಲ್ ಇತ್ತಿದ್ದು. ಇದು ಯಾವುದು ಅಂತಂದರೆ ಇದು WRD, ಇದು 2020ಯಲ್ಲೂ ಇದೇ ಸಿಲೆಬಸ್ ಇತ್ತು, 2017ನಲ್ಲೂ ಇದೇ ಸಿಲೆಬಸ್ ಇತ್ತು. ಓಕೆ, ಸೊ ಮೋಸ್ಟ್ ಪ್ರೊಬೆಬಲಿ ನಿಮಗೆ ಇದೇ ಸಿಲೆಬಸ್ ಇರ್ಬೋದು, ಏನು ಒಂದೆರಡು ಸಬ್ಜೆಕ್ಟ್ ಕಡಿಮೆ ಮಾಡ್ಬೋದು, ಇಲ್ಲ ಬೇರೆ ಯಾವುದಾದ್ರು ಆ್ಯಡ್ ಮಾಡ್ಬೋದು, ಬಟ್ 99% ಇದೇ ಸಿಲೆಬಸ್ ಇರುತ್ತೆ. ಈಗ ತುಂಬ ಜನಕ್ಕೆ ಇರುತ್ತೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿ ಏನು ಓದಬೇಕು ಅಂತಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಆಲ್ ಎಲ್ಲ ಇರೋ ಬರೋ ಮಟೀರಿಯಲ್ಸ್ ಎಲ್ಲ ಅದ್ರ ಬಗ್ಗೆ ನೀವು ಓದಬೇಕಾಗುತ್ತೆ, ರೈಟ್. ಸಿಂಪಲ್ ಆಗಿ ಒಂದೇ ವರ್ಡಲ್ಲಿ ಹೇಳಿದ್ದೀನಿ, ಒಂದೊಂದಾಗಿ ನಾನು ಹೇಳೋದಿಲ್ಲ. ಸಿಂಪಲ್ ಆಗಿ ನೀವು ನೋಡಿದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ರೈಟ್. ನಿಮ್ಗೆ ಕಾಣಿಸ್ತಾ ಇದೆ. ನೆಕ್ಸ್ಟು ಏನಂತಂದರೆ ಇದು ಸಾಮ್, ರೈಟ್. ಸಾಮಲ್ಲಿ ಏನೇನು ಓದಬೇಕು ಅಂತಂದರೆ ಇರೋ ಬರೋ ಎಲ್ಲ ಸಾಮು ಓದಬೇಕಾಗುತ್ತೆ. ಸ್ಟ್ರಕ್ಚರ್ ಅನಾಲಿಸಿಸಲ್ಲಿ ಆಲ್ಮೋಸ್ಟ್ ನೀವು ಏನೇನು ಓದಿದ್ದೀರಾ, ರೈಟ್. ಇಂಪಾರ್ಟೆಂಟ್ ಏನಿದೆ ಇಲ್ಲಿ ಲಿಸ್ಟ್ ಔಟ್ ಮಾಡಿರೋದು, ದಯವಿಟ್ಟು ಬೇಕಾದರೆ ನೀವು ಏನಂತಂದರೆ ಇದನ್ನು ನೋಡಿ ಓದ್ಬೋದು, ರೈಟ್. ಇದು ಸ್ಟ್ರೆಂತ್ ಆಫ್ ಮಟೀರಿಯಲ್ಲು, ಇದು ಸ್ಟ್ರಕ್ಚರ್ ಅನಾಲಿಸಿಸು. ನೆಕ್ಸ್ಟು ಕಾಂಕ್ರೀಟ್ ಟೆಕ್ನಾಲಜಿ ಇದೆ, ಆಮೇಲೆ RCC ಸ್ಟ್ರಕ್ಚರ್ ಅಂದರೆ ಇದು RCC ಇದೆ. ಕಾಂಕ್ರೀಟ್ ಟೆಕ್ನಾಲಜಿಯಲ್ಲಿ ಎಲ್ಲ ಥಿಯರಿ ಏನಿದೆ ಕಾಂಕ್ರೀಟ್ ಬಗ್ಗೆ ಅದೆಲ್ಲ ಕಂಪ್ಲೀಟ್ ಆಗಿ ಟೆಸ್ಟಿಂಗ್ಸು, ಪ್ರಾಪರ್ಟೀಸು, ಏನೇನು ಟೆಸ್ಟಿಂಗ್ಸ್ ಬೇರೆ ಟೆಸ್ಟಿಂಗ್ಸ್ ಇದೆ ಅದೆಲ್ಲ ಓದಬೇಕು. RCCಯಲ್ಲಿ ಏನೇನು ನಮ್ಮದು ಎಲಿಮೆಂಟ್ಸ್ ಇದೆ ಎಲ್ಲ ಡಿಸೈನ್ ಬಗ್ಗೆ ಅನಾಲಿಸಿಸು, ಡಿಸೈನ್ ಇದೆಲ್ಲ ಓದಬೇಕಾಗುತ್ತೆ ನೀವು. ಡನ್. ಆಮೇಲೆ ಸ್ಟೀಲ್ ಸ್ಟ್ರಕ್ಚರ್ಸ್ ಇದೆ. ಸ್ಟೀಲಲ್ಲಿ ನಿಮ್ಗೆ ಗೊತ್ತಿದೆ ಬೋಲ್ಟೆಡು, ಆಮೇಲೆ ವೆಲ್ಡೆಡ್ ಕನೆಕ್ಷನು, ಕಂಪ್ರೆಷನು, ಟೆನ್ಷನ್ ಮೆಂಬರು, ಆಮೇಲೆ ಬೀಮ್ಸು, ಲ್ಯಾಟ್ರಲ್ ಸಪೋರ್ಟೆಡ್ ಮತ್ತು ಅನ್ಸಪೋರ್ಟೆಡ್ ಬೀಮ್ಸು, ಆಯಿತಾ. ಸೊ ಇವೇ ಮೇಜಾರಿಟಿ ಆಗಿ ಇವೇ ಇರುತ್ತೆ. PSCಯಲ್ಲೂ ನಿಮ್ಗೆ ಗೊತ್ತಿದೆ ಪ್ರೀ ಪೋಸ್ಟ್ ಟೆನ್ಷನಿಂಗು, ಆಮೇಲೆ ಡಿಫ್ಲೆಕ್ಷನು, ಲಿಮಿಟ್ ಸ್ಟೇಟ್ ಆಫ್ ಕೊಲ್ಯಾಪ್ಸು, ಆಮೇಲೆ ಲಿಮಿಟ್ ಸ್ಟೇಟ್ ಆಫ್ ಶಿಯರು, ಫ್ಲೆಕ್ಚರು ಇವು ಓದಬೇಕಾಗುತ್ತೆ. ಓಕೆ, ಸೊ ಈ ಥರ ಒಂದೊಂದಾಗಿ ನೋಡ್ಕೊಂಡು ಹೋಗ್ಬೇಕು ನೀವು. ಇದು ಡೀಟೇಲ್ ಆಗಿ ನಾನು ಹೇಳ್ತಾ ಇರೋದು. FM ಇಲ್ಲಿದೆ, FM ಆಲ್ಮೋಸ್ಟ್ ಆಲ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. FM ಅಲ್ಲಿ ನೀವೇನು ಬಿಡೋಂಗಿಲ್ಲ, ಎಲ್ಲ ಓದಬೇಕಾಗುತ್ತೆ. ಹೈಡ್ರೋಲಜಿ ಆ್ಯಂಡ್ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್, ಅದರಲ್ಲಿ ಏನಂತಂದರೆ ಸ್ವಲ್ಪ ಹೈಡ್ರೋಲಜಿ ಇದೆ. ಈ ಪ್ಯಾರಾಗ್ರಾಫ್ ಏನಿದೆಯಲ್ಲ ಇದು ಹೈಡ್ರೋಲಜಿ. ಆಮೇಲೆ ಹೈಡ್ರೋಲಿಕ್ ಸ್ಟ್ರಕ್ಚರ್ಸ್ ಅಂತ ಬಂದಿದೆ. ಇದು ಏನಂತಂದರೆ ಈಗ ಕೊಡ್ತಾರಾ ಅಥವಾ ಇದನ್ನು ತೆಗಿತಾರಾ ಗೊತ್ತಿಲ್ಲ. ಪ್ರೆಸೆಂಟ್ ಅಂತೂ ನೀವೇನು ಮಾಡಿ ಇದನ್ನು ಜಸ್ಟ್ ಅವಾಯ್ಡ್ ಮಾಡಿ. ಇದೊಂದೇ ನಾನು ಹೇಳ್ತಾ ಇರೋದು. ಈಗ ಹೈಡ್ರೋಲಿಕ್ ಸ್ಟ್ರಕ್ಚರ್ಸ್ ಸದ್ಯಕ್ಕಂತೂ ಸ್ವಲ್ಪ ಓದಕ್ಕೆ ಹೋಗಬೇಡಿ, ಬಿಕಾಸ್ ಅದು ಮೆನ್ಷನ್ ಮಾಡ್ತಾ, ಯಾಕೆಂದರೆ ಜಾಸ್ತಿ ಇದೆ ಸಿಲೆಬಸ್ಸು. ಆಮೇಲೆ ನೀವು ಓದಿದ್ರೆ ಕೊಡಲಿಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ಇವೇನಿದೆ ಈ FM ಇವೆಲ್ಲ ಓದಿ, ಅವಂತೂ 100% ಇಟ್ಟೇ ಇರ್ತಾರೆ. ಇದಂತೂ ಬಿಡೋಕ್ಕೆ ಹೋಗಬೇಡಿ. ಸಾಯಿಲ್ ಮೆಕ್ಯಾನಿಕ್ಸು, ಫೌಂಡೇಶನ್ ಇಂಜಿನಿಯರಿಂಗ್ ಓದಲೇಬೇಕು, ರೈಟ್. ಆಲ್ಮೋಸ್ಟ್ ಆಲ್ ಎಲ್ಲ ಟಾಪಿಕ್ನೂ ಓದಬೇಕಾಗುತ್ತೆ. ನಾವು ಇಲ್ಲಿ ನೋಡ್ಬೋದು ನೀವು ಟ್ರಾನ್ಸ್ಪೋರ್ಟೇಷನಲ್ಲಿ ಇಂಟ್ರಡಕ್ಷನ್ ಇದೆ, ಟ್ರಾಫಿಕ್ ಇದೆ, ಹೈವೇ ಇದೆ, ರೈಲ್ವೆ ಇದೆ, ಡಾಕ್ಸು, ಹಾರ್ಬರ್ಸು, ಟನ್ನಲು, ಏರ್ಪೋರ್ಟು. ಸೊ ಒಂದೇ ಒಂದು ಸಬ್ಜೆಕ್ಟಲ್ಲಿ 5 ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ನೋಡ್ಬೋದು ನೀವು. ಸೊ ಇದು ಏನಿದೆ ಇದು ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಇದೆ ಇಲ್ಲಿವರೆಗೂ. ಆಮೇಲೆ ಇದು ವೇಸ್ಟ್ ವಾಟರ್ ಇಂಜಿನಿಯರಿಂಗ್ ಇದೆ, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಅಂತಲೂ ಅನ್ಬೋದು. ಇದು ಇದು ಕೆಳಗಡೆ ಪ್ಯಾರಾಗ್ರಾಫು, ಇದು ಮೇಲ್ಗಡೆದು ವಾಟರ್ ಸಪ್ಲೈ ಇದೆ, ರೈಟ್. ಸೊ ದಿಸ್ ಈಸ್ ವಾಟರ್ ಸಪ್ಲೈ. ಡನ್. ಸರ್ವೇಂಗಲ್ಲಿ ನಾನು ಸಿಂಪಲ್ ಆಗಿ ಹೇಳ್ತೀನಿ, ಸರ್ವೇಂಗಲ್ಲಿ ಯಾವುದು ಬಿಡಕ್ಕೆ ಹೋಗಬೇಡಿ. ಚೈನ್ ಸರ್ವೆ, ಕಂಪಾಸ್ ಸರ್ವೆ, ಪ್ಲೇಟೇಬಲ್ ಸರ್ವೆ, ಟ್ಯಾಕೋಮೆಟ್ರಿಕ್ ಸರ್ವೆ, ಆಯಿತಾ. ಕರ್ವ್ ಸೆಟ್ಟಿಂಗು, ಏರಿಯಾ ವಾಲ್ಯೂಮ್ ಕ್ಯಾಲ್ಕುಲೇಷನ್ನು, ಎಲೆಕ್ಟ್ರಾನಿಕ್ ಡಿಸ್ಟೆನ್ಸ್ ಮೆಜರ್ಮೆಂಟು, ಟೋಟಲ್ ಸ್ಟೇಷನ್ನು, ಆಯಿತಾ. ಸೊ ಆಮೇಲೆ ಥೆಡೋಲೈಟು, ಆಮೇಲೆ ಬೇರೆದು ಏನಿದೆ, ರೈಟ್. ಫೋಟೋಗ್ರಾಮಟಿ ಇಲ್ಲ, ಅದು ಇದೆ, ಫೋಟೋಗ್ರಾಮಟಿ ಇದೆ, ರಿಮೋಟ್ ಸೆನ್ಸ್, ಆಲ್ಮೋಸ್ಟ್ ಆಲ್ ಎಲ್ಲ ಕೊಟ್ಟಿದ್ದಾರೆ, ರೈಟ್. ಆಲ್ಮೋಸ್ಟ್ ಆಲ್ ಎಲ್ಲ ಕೊಟ್ಟಿದ್ದಾರೆ. RWS ಯಾರ್ಯಾರು ಓದಿದ್ದೀರಾ ಇದು ದಯವಿಟ್ಟು ಅಲ್ಲಿ ಹೋಗಿ ನೋಡಿ. ಸೇಮ್ ಸಿಲೆಬಸ್ಸನ್ನು ರೆಫರ್ ಮಾಡ್ಬೋದು, ತುಂಬ ಜಾಸ್ತಿ ಇದರಲ್ಲೂ ಇದೆ. ನೆಕ್ಸ್ಟ್ ಬ್ರಿಡ್ಜ್ ಇಂಜಿನಿಯರಿಂಗ್ ನೀವು ಬೇಕಂತ ಅಂದರೆ ಓದ್ಬೋದು, ಬಟ್ ಇಂಪಾರ್ಟೆಂಟ್ ಇದೆ, ಬಿಕಾಸ್ WRD ಅಂದರೆ ಇಂಪಾರ್ಟೆಂಟ್ ಇರುತ್ತೆ. ಎಸ್ಟಿಮೇಟಿಂಗ್ ಕಾಸ್ಟಿಂಗ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಏನೇನು ಓದಬೇಕು, ಇಂಪಾರ್ಟೆಂಟ್ ಮೆಥಡ್ಸ್ ಓದ್ಕೋಬೇಕು, ಸ್ಪೆಸಿಫಿಕೇಶನು, ರೇಟ್ ಅನಾಲಿಸಿಸು ಇವೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ಮೇಜರ್ ಆಗಿ ಏನಂತಂದರೆ ನಮ್ಮದು ನೆಟ್ವರ್ಕ್ ಡಯಾಗ್ರಾಮ್ ಬಗ್ಗೆ ನೀವು ಓದ್ಕೋಬೇಕು. CPM ಮತ್ತು PERT ಮೇಲೆ ಪ್ರಾಬ್ಲಮ್ಸ್ನ ಕೇಳ್ತಾರೆ 100%.
ಎನ್ವೈರನ್ಮೆಂಟಲ್ ಸ್ಟಡೀಸ್ ನಾನಂತೂ ಕ್ಲಾಸ್ ಮಾಡಿದ್ದೀನಿ, ಪ್ಲೇ ಲಿಸ್ಟೇ ಇದೆ, ಅದನ್ನು ನೀವು ರೆಫರ್ ಮಾಡಿದ್ರೆ ಸಾಕು. ಏನಂತಂದರೆ ಆರಾಮಾಗಿ 12 ಕ್ಲಾಸಲ್ಲಿ ಕವರ್ ಆಗುತ್ತೆ. ಐ ಥಿಂಕ್ ನಿಮಗೆ ಕ್ಲಿಯರಾಗಿ ಕೊಟ್ಟಿದ್ದೀನಿ. ಸೊ ಇದು ಸಿಲೆಬಸ್ ನಿಮಗೆ ಬೇಕಂತಂದರೆ KPSC ವೆಬ್ಸೈಟಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಸಿಲೆಬಸ್ ಸೆಕ್ಷನಲ್ಲಿದೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಆಯಿತಾ? ಸೊ ಈಗ 2017ರಲ್ಲಿ ಮತ್ತು 2020ರಲ್ಲಿ ಏನು ಒಂದು ಸಬ್ಜೆಕ್ಟ್ನ ವೇಟೇಜ್ ಬಂದಿತ್ತು ಅದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಬಿಕಾಸ್ ಸಿಲೆಬಸ್ ಗೊತ್ತಾಗಿದೆ, ಬಟ್ ಯಾವ್ಯಾವ ಸಬ್ಜೆಕ್ಟಿಂದ ಎಷ್ಟು ಕ್ವಶನ್ಸ್ ಬಂದಿತ್ತು ಸುಮ್ಮನೆ ನಿಮಗೆ ಅನಾಲಿಸಿಸ್ ಕೊಟ್ಟರೆ ಒಂದು ನಿಮಗೆ ಅರ್ಥ ಆಗುತ್ತೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾವುದಿದೆ ಅಂತ. ಓಕೆ, ಸೊ ಬನ್ನಿ ಇವಾಗ ಆ ಇಂಪಾರ್ಟೆಂಟ್ ಸಬ್ಜೆಕ್ಟ್ ವೇಟೇಜ್ ಏನೇನಿದೆ 2017 ಮತ್ತು 2020ರಲ್ಲಿ ನೋಡೋಣ. ಓಕೆ, ಸೊ ಇದಂತೂ ಆಗಿದೆ. ಎಸ್, ನಾವು ನಿಮ್ಮ ಸ್ಕ್ರೀನ್ ಮೇಲೆ ಇವಾಗ ಕಾಣಿಸ್ತಾ ಇದೆ. ಸೊ WRDAE HKದು ಯಾವುದು ಎಕ್ಸಾಮ್ ಅನಾಲಿಸಿಸ್ ಇದು ಅಂತಂದರೆ 2020ರದ್ದು ಇದು, ರೈಟ್? ಸೊ ಇದು 2020. ಸೊ 2020ರಲ್ಲಿ ನೀವು ನೋಡಿದಾಗ ಒಂದು ನಿಮಿಷ, ಎಸ್ ಇಲ್ಲಿ 17 ಇದೆ. 2020ರಲ್ಲಿ ಎಸ್ಟಿಮೇಟಿಂಗ್ ಕಾಸ್ಟಿಂಗ್ದು 5 ಕ್ವಶನ್ ಬಂದಿತ್ತು, RCC 1 ಕ್ವಶನ್ ಬಂದಿತ್ತು, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆರ್ ಮ್ಯಾನೇಜ್ಮೆಂಟ್ 4 ಕ್ವಶನ್ ಬಂದಿತ್ತು, ಕಾಂಕ್ರೀಟ್ ಟೆಕ್ನಾಲಜಿ 3 ಕ್ವಶನ್ ಬಂದಿತ್ತು, ಸ್ಟ್ರಕ್ಚರಲ್ ಅನಾಲಿಸಿಸ್ 6 ಕ್ವಶನ್ ಬಂದಿತ್ತು. ಗೊತ್ತಾಯ್ತಾ? ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಹೈವೇ ಮೇಲೆ 4, ರೈಲ್ವೆ ಮೇಲೆ 2 ಕ್ವಶನ್ ಕೊಟ್ಟಿದ್ರು. ಗೊತ್ತಾಯ್ತಾ? ಇದು 2020ರಲ್ಲಿ. ಆಮೇಲೆ 2020ರಲ್ಲೇ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ದು 9 ಕ್ವಶನ್ ಬಂದಿತ್ತು, ಸರ್ವೇಯಿಂಗ್ದು 4 ಕ್ವಶನು, ಫ್ಲೂಯಿಡ್ ಮೆಕ್ಯಾನಿಕ್ಸ್ದು 11 ಕ್ವಶನ್, ರೈಟ್? ವೆರಿ ಇಂಪಾರ್ಟೆಂಟ್. ಆಮೇಲೆ ನೋಡಿ ಇಲ್ಲಿದೆ ನೋಡಿ ಮೇನ್ ಇಂಪಾರ್ಟೆಂಟು ಜಿಯೋ ಟೆಕ್ನಿಕಲಲ್ಲಿ 22 ಕ್ವಶನ್ ಕೊಟ್ಟಿದ್ದಾರೆ, ರೈಟ್? 2 ಮಾರ್ಕ್ಸ್ ಅಂದರೂ ಆಲ್ಮೋಸ್ಟ್ 44 ಮಾರ್ಕ್ಸು, ರೈಟ್? 22 ಕ್ವಶನ್ ಕೊಟ್ಟಿದ್ದಾರೆ ಜಿಯೋ ಟೆಕ್ನಿಕಲ್. ಯಾರು ಪ್ರಿಡಿಕ್ಟ್ ಮಾಡಿರಲಿಲ್ಲ ಈ ಥರ ಕ್ವಶನ್ ಬರುತ್ತೆ ಅಂತ. ಬಿಲ್ಡಿಂಗ್ ಮಟೀರಿಯಲ್ಸ್ದು 10 ಕ್ವಶನ್ ಬಂದಿದೆ, ರೈಟ್? 10 ಕ್ವಶನ್ ಅಂದರೆ ತುಂಬ ಈಸಿ ಇರುತ್ತೆ. ಸ್ಟೀಲ್ ಸ್ಟ್ರಕ್ಚರ್ 3 ಕ್ವಶನು, ಸ್ವಾಮ್ದು 3 ಕ್ವಶನು, PSC 1 ಕ್ವಶನು. ಆಮೇಲೆ ಇರಿಗೇಷನ್ ಹೈಡ್ರಾಲಜಿ 11 ಕ್ವಶನ್ ಬಂದಿದೆ. ನೋಡಿ, ಇರಿಗೇಷನ್ ಆ್ಯಂಡ್ ಹೈಡ್ರಾಲಜಿ ಇಂಜಿನಿಯರಿಂಗ್ ವೆರಿ ಇಂಪಾರ್ಟೆಂಟ್, 11 ಕ್ವಶನ್ ಬಂದಿದೆ. ಬ್ರಿಡ್ಜ್ ಇಂಜಿನಿಯರಿಂಗ್ದು 2 ಕ್ವಶನ್ ಬಂದಿದೆ. ಸೊ ಇದು ಏನಂತಂದರೆ 2020ರದ್ದು ಎಕ್ಸಾಮ್ ಅನಾಲಿಸಿಸು ಸಬ್ಜೆಕ್ಟ್ ವೇಟೇಜು. ಓಕೆ, ಗೊತ್ತಾಯ್ತಾ? ಈಗ 2017ರಲ್ಲೂ ಎಕ್ಸಾಮ್ ಆಗಿತ್ತು, ರೈಟ್? 2017ರಲ್ಲೂ ಒಂದು ಎಕ್ಸಾಮ್ ಆಗಿತ್ತು. ಆಮೇಲೆ ಈಗ ರೀಸೆಂಟ್ಲಿ ಆಗಿರೋದು 2020. 17ರಲ್ಲಿ ಏನಿದೆ ನೋಡಿ, ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ದು 14 ಕ್ವಶನ್ ಬಂದಿತ್ತು ಅವಾಗ, 2017ರಲ್ಲಿ ನಾನು ಹೇಳ್ತಾ ಇರೋದು. ಜಿಯೋ ಟೆಕ್ನಿಕಲಲ್ಲಿ 12 ಕ್ವಶನ್ ಬಂದಿತ್ತು, ಎಸ್ಟಿಮೇಟಿಂಗ್ ಕಾಸ್ಟಿಂಗ್ 11 ಕ್ವಶನ್ ಬಂದಿತ್ತು, ಸ್ವಾಮು 9 ಕ್ವಶನ್ ಕೊಟ್ಟಿದ್ರು, ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ 8 ಕ್ವಶನು, ಆಮೇಲೆ ಸರ್ವೇಂಗ್ಗೆ 8 ಕ್ವಶನು, ಸ್ಟ್ರಕ್ಚರ್ ಅನಾಲಿಸಿಸು 6 ಕ್ವಶನ್ನು, ರೈಟ್? ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗು 6 ಕ್ವಶನ್ನು. ಆಯಿತಾ? ಇದು ಏನಂತಂದರೆ 2017ರಲ್ಲಿ ಬಂದಿರೋದು 6 ಕ್ವಶನ್ಸು. ನೆಕ್ಸ್ಟು RCC ಮೇಲೆ 5 ಕ್ವಶನು, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಮೇಲೆ 5 ಕ್ವಶನು, ಬಿಲ್ಡಿಂಗ್ ಮಟೀರಿಯಲ್ ಕನ್ಸ್ಟ್ರಕ್ಷನ್ 5 ಕ್ವಶನು, ಸ್ಟೀಲ್ ಸ್ಟ್ರಕ್ಚರ್ 3 ಕ್ವಶನು, ಇರಿಗೇಷನ್ 3 ಕ್ವಶನು, ಕಾಂಕ್ರೀಟ್ ಟೆಕ್ನಾಲಜಿ 3 ಕ್ವಶನು, ಬ್ರಿಡ್ಜ್ ಇಂಜಿನಿಯರಿಂಗ್ 2 ಕ್ವಶನು, PSC 1 ಕ್ವಶನು. ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ 2017ರಲ್ಲಿ ಈಕ್ವಲ್ ಪ್ರಪೋರ್ಷನಲ್ಲಿತ್ತು. ಆಯಿತಾ? ಕ್ವಶನ್ ನೋಡ್ಬೋದು ನೀವು ಸಬ್ಜೆಕ್ಟ್ ವೇಟೇಜಲ್ಲೂ ಈಕ್ವಲ್ ಪ್ರಪೋರ್ಷನಲ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಆಲ್ ಈಕ್ವಲ್ ಇದೆ ಅಲ್ಲ ಅದು, ರೈಟ್? ಜಾಸ್ತಿ ಅಂದರೆ ಇದು ಜಾಸ್ತಿ ಇದೆ ನೋಡಿ, ಈ ಸ್ಲೈಡಲ್ಲಿ ನೋಡ್ಬೋದು 14, 12, 11 ಈ ಥರ ಜಾಸ್ತಿ ಇದೆ. ಬಟ್ ನಾವು ನೋಡಿದಾಗ ಎಲ್ಲ ಸಬ್ಜೆಕ್ಟಿಂದ ಕ್ವಶನ್ ಬಂದಿದೆ, ಅದು ಇಂಪಾರ್ಟೆಂಟ್ ಇದೆ. ಕೆಳಗಡೆ 2 ಸಬ್ಜೆಕ್ಟ್ ಬಿಡಿ, ಬ್ರಿಡ್ಜ್ PSC, ರೈಟ್? ಅದು ತುಂಬ ಕಮ್ಮಿನೇ ಕೊಡ್ತಾರೆ. ರಿಮೈನಿಂಗ್ ನೋಡಿ ಆಲ್ಮೋಸ್ಟ್ ಆಲ್ ಎಲ್ಲ 3, 4, 3, 4, 5, 6 ಅಂತೂ ಬಂದಿದೆ ಕ್ವಶನ್. ಸೊ ನೆಗ್ಲೆಕ್ಟ್ ಯಾವುದು ಸಬ್ಜೆಕ್ಟ್ ಮಾಡೋಕ್ಕೆ ಇಲ್ಲಿ ನಿಮಗೆ ಯಾವುದೇ ಒಂದು ಚಾನ್ಸ್ ಇಲ್ಲ. ನೀವು ಇಲ್ಲಿ ನೋಡಿದಾಗ ಆಲ್ಮೋಸ್ಟ್ ಆಲ್ ಇಲ್ಲೂ ಸೇಮ್ ಇದೆ, ರೈಟ್? ಆಲ್ಮೋಸ್ಟ್ ಆಲ್ ಎಲ್ಲ ಸಬ್ಜೆಕ್ಟ್ನ ಕವರ್ ಮಾಡಿದ್ದಾರೆ ಅವರು, ನೋಡ್ಬೋದು ನೀವು. ಓಕೆ, ಸೊ ಅದಕ್ಕೆ ಯಾವುದೇ ಒಂದು ಸಬ್ಜೆಕ್ಟ್ನ ಮಿಸ್ ಮಾಡ್ದಂಗೆ ಓದೋಕ್ಕೆ ಸ್ಟಾರ್ಟ್ ಮಾಡಿ ನಾವು. ಸೊ ಇಲ್ಲಿ ನೀವು ಯಾವ ಸಬ್ಜೆಕ್ಟಿಂದ ಸ್ಟಾರ್ಟ್ ಮಾಡಬೇಕು ಅದು ನೀವು ಡಿಸೈಡ್ ಮಾಡಿ. ಏನೇನು ಡೀಟೇಲಲ್ಲಿ ಓದಬೇಕು ನಾನು ಅದನ್ನು ತೋರಿಸ್ಕೊಟ್ಟಿದ್ದೀನಿ. ನಾವು ಈಗ ಈ WRD JEE ಏನು ಕತೆ ಸರ್ ಹೇಳ್ತೀನಿ, ಅದರದ್ದು ಕಥೆಯನ್ನು ಹೇಳ್ಕೊಡ್ತೀನಿ ನಿಮಗೆ. ಇದು ಕತೆ ಅಂತೂ ನಿಮ್ಮೆಲ್ಲರಿಗೂ ಗೊತ್ತಿದೆ. 2 ಪೇಪರ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಒಂದು GK ಇದೆ, ಒಂದು ಕಮ್ಯುನಿಕೇಷನ್ ಪೇಪರ್. ಈಗ ಇಲ್ಲಿ ಕ್ವಶನ್ ಬರುತ್ತೆ, ಸರ್ ಇದೇನು ಟೆಕ್ನಿಕಲ್ ಆಗೋದಿದೆಯಾ? ಪ್ರೆಸೆಂಟ್ ಅಂತೂ ಯಾವುದೇ ಥರದ್ದು ಏನೂ ನ್ಯೂಸ್ ಇಲ್ಲ ಟೆಕ್ನಿಕಲ್ ಆಗುತ್ತೆ ಅಂತ, ರೈಟ್? ಆ ಥರದ್ದು ಏನಾದರೂ ಇದ್ದರೆ ನಾನು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ನೀವೇನು ಮಾಡಿ, ಆಯಿತಾ? ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ನೀವು ಕಮ್ಯುನಿಕೇಷನ್ ಪೇಪರ್ನ ಪ್ರೆಸೆಂಟ್ ಓದಕ್ಕೆ ಹೋಗಬೇಡಿ, ರೈಟ್? ಪ್ರೆಸೆಂಟಲ್ಲಿ ಕಮ್ಯುನಿಕೇಷನ್ ಪೇಪರ್ ಓದಕ್ಕೆ ಹೋಗಬೇಡಿ, ಬರೀ GK ಆದರೂ ಪ್ರಿಪೇರ್ ಮಾಡಿ. GK ಓದೋದು ತುಂಬ ಇದೆ. ಸೊ ದ್ಯಾಟ್ ನೀವು ಎಕ್ಸಾಮ್ ಬರೋವರೆಗೂ ಅಟ್ಲೀಸ್ಟ್ GK ಆದರೂ ಓದಿಟ್ರೆ ಆಮೇಲೆ ಎಕ್ಸಾಮ್ ಅನೌನ್ಸ್ ಆದಮೇಲೆ ನೀವು ಸ್ಟಾರ್ಟ್ ಮಾಡಿದ್ರು ಅಟ್ಲೀಸ್ಟ್ 4 ರಿಂದ 5 ತಿಂಗಳಂತೂ ನಿಮ್ಮ ಹತ್ರ ಟೈಮ್ ಇರುತ್ತೆ. ಆವಾಗ ನೀವು ಇದರಲ್ಲಿ 3 ಸಬ್ಜೆಕ್ಟ್ ಇದೆ, ನಿಮ್ಗೆ ಗೊತ್ತಿದೆ. ಜನರಲ್ ಕನ್ನಡ ಇದೆ, ರೈಟ್? ಸೊ ಇದು ಕನ್ನಡ ಇದೆ,
ರೈಟ್. ಆಮೇಲೆ ಇದೇನಂತಂದರೆ ಇಂಗ್ಲೀಷ್ ಇರುತ್ತೆ, ಸೊ ಇಂಗ್ಲೀಷು ನೀವು ಆರಾಮಾಗಿ ಓದ್ಬೋದು. ಆಮೇಲೆ ಕಂಪ್ಯೂಟರ್ ಇರುತ್ತೆ. ಸೊ ಇವು 3 ನೀವು ಆರಾಮಾಗಿ 3 ತಿಂಗಳಲ್ಲಿ ಕವರ್ ಮಾಡ್ಬೋದು. ಸೊ ದಟ್ ಪ್ರೆಸೆಂಟ್ ಅಂತೂ ಕಮ್ಯುನಿಕೇಷನ್ ಪೇಪರ್ ಯಾರು ಓದಕ್ಕೆ ಹೋಗಬೇಡಿ, ರೈಟ್. ಯಾಕೆಂದರೆ ಚಾನ್ಸಸ್ ಇರ್ಬೋದು, ಇರದೇ ಇರ್ಬೋದು. ಸುಮ್ಮನೆ ನಾನು ನಿಮಗೆ ಕನ್ಫ್ಯೂಸ್ ಮಾಡೋದಿಲ್ಲ. ಅದಕ್ಕೆ ಪ್ರೆಸೆಂಟ್ ಇದಂತೂ ಓದಬೇಡಿ, ಜಿ ಕೆ ಓದಿ ಅಂತ ನಾನು ಹೇಳ್ತಾ ಇರೋದು. ಜಿ ಕೆ ಎಲ್ಲ ಏನು ಓದಬೇಕು, ಎಷ್ಟು ಸಲ ಹೇಳಿದ್ದೀನಿ ಏನೇನು ಓದಬೇಕು ಅಂತ, ರೈಟ್. ಪೇಪರ್ನ ಅನಲೈಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಐ ಹೋಪ್ ಎಲ್ಲರಿಗೆ WRD JEE ಸಿಲೆಬಸ್ಸು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನು ಸರ್ ಇದು ಅಷ್ಟೊಂದೆಲ್ಲ ಹೇಳಿದಿರ JEE? ಯಾಕೆ ಅಂದರೆ ಈಗ WRDದು ಏನು ಈಗ ಮೊನ್ನೆ ಆಯ್ತಲ್ಲ, WRD JEE HK ಎಕ್ಸಾಮ್ ಆಗಿದೆ, ಅದ್ರದ್ದು ಕಮ್ಯುನಿಕೇಷನ್ ಪೇಪರ್ ಇತ್ತು. ಈಗ ಅದರಲ್ಲಿ ನಾನು ಏನೆಲ್ಲ ಮಾಡಿ ಹೇಳಿ ನಿಮಗೆ, ರೈಟ್. ಸೊ ಅದನ್ನು ನೋಡ್ತೀನಿ. ಅದು ಸೇಮ್ ಸಿಲೆಬಸ್ ಬಂದರೆ ನಾನು ನಿಮಗೆ ಅದ್ರದ್ದು ಒಂದು ಅನಾಲಿಸಿಸ್ ಮಾಡಿ ಹೇಳ್ಕೊಡ್ತೀನಿ ಯಾವ ಥರ ನೀವು ಪ್ರಿಪೇರ್ ಆಗಬೇಕು ಕಮ್ಯುನಿಕೇಷನ್ ಪೇಪರ್ಗೆ ಅಂತ. ಪ್ರೆಸೆಂಟ್ ಅಂತೂ ಓದಕ್ಕೆ ಹೋಗಬೇಡಿ ಯಾರು, ಜಿ ಕೆನ ಓದ್ಕೊಳ್ಳಿ. ಯಾರು JEE ಯಾರು ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೆ ನಾನು ಹೇಳ್ತಾ ಇರೋದು. ಆ್ಯಂಡ್ ಕಮಿಂಗ್ ಟು ಈ ಎಲ್ಲ ಇಂಪಾರ್ಟೆಂಟ್ ಸಬ್ಜೆಕ್ಟ್ನ ನಾನು ಲಿಸ್ಟ್ ಔಟ್ ಮಾಡಿಕೊಟ್ಟಿದ್ದೀನಿ, ಸಿಲೆಬಸ್ಸು ಹೇಳ್ಕೊಟ್ಟಿದ್ದೀನಿ. ಸ್ಟಾರ್ಟ್ ಮಾಡಿ, ದಯವಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕೆ ಹೋಗಬೇಡಿ. ಎಕ್ಸಾಮ್ ಯಾವ ಟೈಮಲ್ಲೂ ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ. ಓಕೆ, ಸೊ ಇದಿಷ್ಟೆಲ್ಲ ಹೇಳಿ ನನ್ನ ಈ ಒಂದು ನಿಮ್ಮ ಕರೆಕ್ಟಾಗಿ ನಿಮಗೆ ಗೈಡ್ ಮಾಡಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ನಾನು ಮುಗಿಸ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ. ಸೊ ಇದೇ ಥರ ಒಳ್ಳೆ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಟು ನೋಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.